ಯಾಕೆ ಡಲ್ಲಿಗಿದ್ದೀರಾ? ಜೀವನದಲ್ಲಿ ಯಾವತ್ತೂ ಡಲ್ ಆಗಬಾರ್ದು. ಡಲ್ ಆದ್ರೆ ಜೀವನ ಹೊರಟುಬಿಡುತ್ತೆ. ಯಾರಾದ್ರೂ ಅವ್ನು ವಿಡಿಯೋ ಹಾಕಿದಾಗ ಮರ್ಯಾದೆ ಗಂಜಿ ದುಡ್ಡು ಕೊಟ್ರೆ ಆ ವಿಡಿಯೋ ಡಿಲೀಟ್ ಆಗುತ್ತೆ. ಶಕ್ತಿ ಕುಮಾರ್, ನೀನು ಮೊದಲು ಮುಸಲ್ಮಾನರ ಜೊತೆ ಎಷ್ಟು ವರ್ಷ ಓಡಾಡಿದೀಯಾ? ನಿನಗೆ ಯಾಕೆ ಮೊದಲು ದಾವ್ಲೆ ಅಂತ ಹೆಸರಿಟ್ಟಿದ್ರು? ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತಾ ಇದೆ. ಕಾನೂನಿನ ಪ್ರಕಾರ ನಾವು ಹೋರಾಟಕ್ಕೆ ಇಳಿದಿದ್ದೀವಿ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್. ಇನ್ನೊಂದು ಹೇಳ್ತೀನಿ, ಏನು ಕಾನೂನು ಅಂತ ಬಂತು ಸರ್, ನಾನು ಒಂದು FIR ಮಾಡಿದ್ದೀನಿ. ಇದು ಯಾವುದೋ ಎನ್ನಿ ಚೀಟಿ ಅಲ್ಲ, ನಾನು ಕಾನೂನು ಪ್ರಕಾರ ಒಂದು FIR ಮಾಡಿದ್ದೀನಿ. ಯಾಕೆ ಅಂತಂದರೆ ಇವತ್ತು ಬಹಳಷ್ಟು ಜನ ಅಭಿಮಾನಿಗಳು ಕೇಳ್ತಾ ಇದ್ರು, ಫ್ರೆಂಡ್ ಸರ್ಕಲ್ ಕೇಳ್ತಾ ಇದ್ರು, ಸರ್ ನೀವೇನ್ರಿ ಅವ್ರು ಅಷ್ಟೆಲ್ಲ ಹೇಳಿದ್ರು ಯಾಕೆ ಸುಮ್ಮನೆ ಕೂತ್ಕೊಂಡ್ರಿ ಅಂತ ಕೇಳ್ತಾ ಇದ್ರು. ಸರಿ, ನಾನು ಹೇಳಿದೆ, ನಮ್ಮ ಅಡ್ಡ ಹೆಸರೇ ಟಗರ್ ಅನ್ನೋರು. ಟಗರ್ ಅಂದರೆ ನಿಮ್ಗೆ ಗೊತ್ತಿದೆ, ಟಗರ್ ಯಾವತ್ತು ಯುದ್ಧ ಮಾಡ್ಬೇಕಾದ್ರೆ ಒಂದು ಹೆಜ್ಜೆ ಹಿಂದೆ ಹೋಗುತ್ತೆ. ಯುದ್ಧಕ್ಕೆ ನಿಂತರೆ ಅದು ಯಾವುದಕ್ಕೂ ನೋಡಲ್ಲ. ಆ ಥರ ನಾವು ಆ ಒಂದು ಇದರಲ್ಲಿ ಬಂದವರು. ಬಟ್ ಈ ಟಗರ್ ಹೆಂಗಿದೆ ಅಂದರೆ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತಾ ಇದೆ. ಕಾನೂನಿನ ಪ್ರಕಾರ ನಾವು ಹೋರಾಟಕ್ಕೆ ಇಳಿದಿದ್ದೀವಿ. ಯಾಕೆಂದ್ರೆ ಒಬ್ಬನ ಮೇಲೆ ಆರೋಪ ಮಾಡ್ಬೇಕಾದ್ರೆ ಎಷ್ಟು ಈಸಿನೋ ಅದನ್ನು ಕೊಡೋದು ಅಷ್ಟೇ ಕಷ್ಟ ಅಲ್ವಾ? ಇದ್ರ ಜೊತೆಗೆ ಶಕ್ತಿ ಕುಮಾರ್, ನೀನು ಮೊದಲು ಮುಸಲ್ಮಾನರ ಜೊತೆ ಎಷ್ಟು ವರ್ಷ ಓಡಾಡಿದೀಯಾ? ನಿನಗೆ ಯಾಕೆ ಮೊದಲು ದಾವ್ಲೆ ಅಂತ ಹೆಸರಿಟ್ಟಿದ್ರು? ಆ ದಾವ್ಲೆ ಹೆಸರಲ್ಲಿ ನೀ ಯಾಕೆ ಓಡಾಡಿದೆ? ನೀನು ಅಷ್ಟು ಮುಸ್ಲಿಂ ವಿರೋಧಿ ಆಗಿದ್ರೆ ಅವಾಗ ಹೆಸರು ಯಾಕೆ ಇಟ್ಕೊಂಡೆ? ಅವ್ರ ಸಹಾಯ ಯಾಕೆ ತೊಗೊಂಡೆ ಬಿಜಾಪುರದಲ್ಲಿ? ಅದಾದ ನಂತರ ಅಪ್ಪು ಬ್ರಿಗೇಡ್ ಅಂತ ಮಾಡಿಕೊಂಡು ಅಪ್ಪು ಪಟ್ಟಣ್ ಶೆಟ್ಟಿ ಅವರ ಬ್ರಿಗೇಡಲ್ಲಿ ಓಡಾಡಿ ಅವ್ರ ಜೊತೆ ಓಡಾಡಿದೆ. ಆಮೇಲೆ ಯತ್ನಾಳ್ ಸಾಹೇಬ್ರಿಗೂ ವಿರುದ್ಧನೂ ನೀನು ಮಾತಾಡಿದೆ. ಸರ್, ಇವೆಲ್ಲ ಯಾಕಂದರೆ ಒಂದೇ ಒಂದು ಕೆಟ್ಟ ಚಟ ಹೇಳ್ಬಿಡ್ತೀನಿ ನಿಮಗೆ. ಯಾರಾದರೂ ಅವ್ನು ವಿಡಿಯೋ ಹಾಕಿದಾಗ ಮರ್ಯಾದೆ ಗಂಜಿ ದುಡ್ಡು ಕೊಟ್ಟರೆ ಆ ವಿಡಿಯೋ ಡಿಲೀಟ್ ಆಗುತ್ತೆ. ನೋಡ್ಕೊಡ್ರಿ ನೀವು, ಅವನು ಇದರಲ್ಲಿ ನೋಡ್ಕೊಡ್ರಿ. ಏನು ಸರ್? ಇಲ್ಲ, ಯಾವನಾದರೂ ಗಟ್ಟಿ ಮನುಷ್ಯ ಇದ್ದು ಹೋಗಿ 4 ಹೋದ್ರೆ ಆ ವಿಡಿಯೋ ಡಿಲೀಟ್ ಆಗುತ್ತೆ. ಏನು ಸರ್? ನನಗೂ ಬೇಡಿಕೆ ಬಂತು, ಯಾರೋ ಒಬ್ಬರ ಕಡೆಯಿಂದ ಅದು ನೋಡ್ರಿ ಮುಗಿಸ್ಬಿಡೋಣ ಅದೇನೈತಿ ಅಂತ. ನಾನು ಹೇಳಿದೆ, ಸರ್ ನಾನು ನಮ್ಮ ಅಪ್ಪಗೆ ಹುಟ್ಟಿದ್ದೀನಿ ಸರ್, ಕಾನೂನಾತ್ಮಕ ಹೋರಾಟ ಮಾಡ್ತೀನಿ ಸರ್, ಇವೆಲ್ಲ ಪ್ರೂವ್ ಮಾಡಲಿ ಸರ್, ಆಮೇಲೆ ಬೇಕಾದ್ರೆ ನೋಡೋಣ, ಕ್ಷಮೆ ಮಾಡೋಣ ಅಂತಂದೆ ನಾನು. ಯಾಕಂದರೆ ಇಲ್ಲೇನಿದೆ, ನಾವು ಸ್ವಾಭಿಮಾನಿಗಳಿದ್ದೀವಿ. ಏನು ಸರ್? ಈ ಮಟ್ಟಕ್ಕೆ ಬರ್ಬೇಕಾದ್ರೆ ನಾವು ಭಾಳ ಕಷ್ಟಪಟ್ಟು ಬಂದಿದ್ದೀವಿ. ಎಮ್ಮಿ ಕಾದಿದ್ದೀವಿ, ಆಡು ಕಾದಿದ್ದೀವಿ. ಏನು ಸರ್? ನಾವು ರಿಕ್ಷಾ ಓಡಿಸಿದ್ದೀನಿ, ತರಕಾರಿ ಮಾರಿದ್ದೀನಿ. ನನ್ನ ಕಷ್ಟ ನಷ್ಟಗಳು ಅವಾಗ ಹೇಳ್ಕೊಂಡ್ರೆ ಭಾಳಷ್ಟಿದೆ. ನಾವು ಕಲಾವಿದರು ಆಗಬೇಕಾದ್ರೆ ನಮ್ಮ ಬ್ಯಾಗ್ಗಳು ಹೊತ್ಕೊಂಡು ಇವತ್ತು ಹೆಗಲು ನೋವಿದೆ ನಮಗೆ. ಮೀನ್ಸ್ ಏನೂ ಗಾಡಿ ಫೆಸಿಲಿಟೀಸ್ ಇರಲಿಲ್ಲ. ಈಗಿನ ಜನಕ್ಕೇನು ಒಂದು 4 ಹಾಡು ಹಾಡಿ ಕಿಂಗ್ ಆಗ್ಬಿಟ್ರೆ ಬೆಳಗ್ಗೆ ಸೂಪರ್ ಸ್ಟಾರ್ ಅವನು, ಎಲ್ಲೋ ಒಂದು ಕಡೆ ಹೋಗ್ಬಿಟ್ರೆ ಒಂದು ಸೂಪರ್ ಸ್ಟಾರ್. ಅದರಲ್ಲಿ ಅರ್ಧಂಬರ್ಧ ಜನ ಹೆಂಗಿದ್ದಾರೆ, ಬಕೆಟ್ ನನ್ನ ಮಕ್ಕಳಿದ್ದಾರೆ, ಸುಮ್ಮನೆ ಸೂಪರ್ ಸ್ಟಾರ್ ಆಗ್ತಾರೆ. ಆ ಶಕ್ತಿ ಕುಮಾರ್ ಅಂತವ್ರು. ಸರಿಗೆ ಶಕ್ತಿ ಕುಮಾರ್ ಅವರು ನಿಮ್ಮ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳಿಲ್ವಾ, ಅಥವಾ ಏನೋ ಯಾರಾದ್ರು ಮಾತು ಕೇಳಿ ಹಿಂಗ್ ಮಾಡಿಬಿಟ್ರ, ಹೇಗನ್ಸುತ್ತೆ? ಸರ್, ಅವನಿಗೆ ಒಬ್ಬ ನ್ಯೂಸ್ ರಿಪೋರ್ಟರ್ ಅಥವಾ ಎಡಿಟರ್ ಆದವನಿಗೆ ಒಂದು ಮಾಹಿತಿ ಇರಬೇಕು. ಇದು ಏನು, ನಾನು ಏನು ಸುದ್ದಿ ಮಾಡ್ತಾ ಇದ್ದೀನಿ ಅನ್ನೋಂಥ ಒಂದು ಮಾಹಿತಿ ಇರಬೇಕು ಅವನಿಗೆ. ಅವನು ನಮ್ಮ ಗೋಶಾಲೆ ಎಲ್ಲಿ APMCಯಲ್ಲಿ ಇದೆ ಅಂದ. ಸರ್, ಆ ನಮ್ಮ ಗೋಶಾಲೆ ಇರೋದು ಇಲ್ಲೇನೆ. ಏನು ಸರ್? ಅದರ ಜಾಗಕ್ಕೆ ನಾವು ಬಾಡಿಗೆ ಕಟ್ತೀವಿ. ಏನು ಸರ್? ಬಾಡಿಗೆ ಕಟ್ಟಿ ಈ ಜಾಗನ ನಾವು ಸ್ವತಃ ಬಾಡಿಗೆ ಕಟ್ಟಿ ನಾವು ಇಲ್ಲಿದ್ದೀವಿ. ಇದ್ಯಾರು ಪುಕ್ಸೆಟ್ ಕೊಟ್ಟ ಜಾಗ ಅಲ್ಲ, ಸ್ವಂತ ಖರ್ಚಿನ ದುಡ್ಡಿನ ನಾವು ಬಾಡಿಗೆ ಹಿಡಿದಿದ್ವಿ ಇದನ್ನು. ಏನು ಸರ್? ಆಮೇಲೆ ಈ ಗೋಗಳನ್ನು ನಾವು ಸಾಕ್ಬೇಕಾದ್ರೆ ಎಷ್ಟೊಂದು ಕಷ್ಟಪಡ್ತೀವಿ ಅಂದರೆ ಬೆಳಗ್ಗೆ 5 ಗಂಟೆಗೆ ಹೇಳ್ತೀವಿ ನಾವು. ಅದ್ರ ಕೆಲಸ ಎಷ್ಟಂತ ನಮ್ಗೆ ಗೊತ್ತಿದೆ. ನಾನು ಆವಾಗಲೇ ಹೇಳಿದ್ನಲ್ಲ, ಅವನು ಅಪ್ಪಗೆ ಹುಟ್ಟಿದ್ರೆ ಎರಡು ಆಕಳ ಸಾಕಲಿ, ಅವ್ನು ಸಾಕು, ಅದನ್ನು ನೋಡ್ಕೊಳ್ಳಿ. ನಾವು ಅದ್ರ ಜೊತೆಗೆ ಬಾಗಲಕೋಟೆಯಲ್ಲಿ ಬರುವಂಥ ಸಾಕಷ್ಟು ಜನರಿಗೆ, ನೀವು ಪರ್ವತಿ ಗ್ರಾಮಕ್ಕೆ ಹೋಗ್ರಿ, ನಮ್ಮ ಸಾಧನೆ ಹೇಳ್ತಾರೆ ಸರ್. 80 ಕುಟುಂಬಕ್ಕೆ ಇವತ್ತು ಚರಂಡಿ, ಗಟಾರು, ರೋಡು, ಕರೆಂಟು, ನೀರಿನ ವ್ಯವಸ್ಥೆ ಎಲ್ಲ ಮಾಡಿಸ್ಕೊಟ್ಟಿದ್ದೀವಿ. ಹೋಗಿ ನೋಡ್ಬೋದು. ನಾವು ಸಾಕ್ಷಿ ತೋರಿಸೋ ಅವಶ್ಯಕತೆ ಇಲ್ಲ, ಅಲ್ಲಿ ಹೋಗಿ ನೋಡ್ಬೋದು. ಹೋಗ್ರಿ, ಕೆರೂರು ನಗರಕ್ಕೆ ಹೋಗ್ರಿ, ಅಲ್ಲೂ ಕೂಡ 1-2 ಹಾರ್ಟ್ ಪೇಷಂಟ್ಗಳಿಗೆ ಸ್ವತಃ ನಾವೇ ಕಾರ್ಯಕ್ರಮ ಮಾಡಿ 70,000 ಆ ಟೈಮಲ್ಲಿ ಕಲೆಕ್ಷನ್ ಮಾಡಿ ಆ ಊರೆಲ್ಲ ಸೇರಿ ದುಡ್ಡು ಕೊಟ್ಟಿದ್ದೀವಿ. ಇದು ಸಾಧನೆ ಅಲ್ವಾ ಸರ್? ಈ ಥರದ್ದು ಹಾಸ್ಪಿಟ್ಲ್ಗಳ ದಿನಾನು ಪೇಷಂಟ್ಗಳಿರ್ತವೆ. ಇವತ್ತು ಕೂಡ ನನ್ನ ಕಡೆ ಜಾತಿ ಭೇದ ಇಲ್ಲದೇ, ಏನು ಸರ್, ಅಂಬಿಗೇರಾಗಿರ್ಬೋದು, ಶೆಟ್ರಾಗಿರ್ಬೋದು, SC ಆಗಿರ್ಬೋದು, STಗಳಾಗಿರ್ಬೋದು, ಭಜಂತ್ರಿ, ಈ ಥರ ನಾನಾ ರೀತಿಯ ಜಾತಿಯವರು. ಇಲ್ಲಿ ಜಾತಿ ಭೇದ ನೋಡಿ ಬರಲ್ಲ. ಅವರು ಇವತ್ತು ನನಗೆ ಅಣ್ಣ, ಅಪ್ಪ,
ಅಮ್ಮ ಅನ್ನೋ ಒಂದು ಮಟ್ಟದಲ್ಲಿ ನಾನು ಕಾಣ್ತಾರೆ. ಏನು ಸರ್, ಅವ್ರನ್ನ ಆ ರೀತಿ ನಾನು ನೋಡ್ಕೊಂಡಿದ್ದೀನಿ. ಸುಮಾರು ಕಲಾವಿದ್ರಲ್ಲಿ ಬೆಳೆದು ಹೋದವ್ರು ಇದ್ದಾರೆ, ಅವರು ಹೇಳ್ಕೊತಾರೆ ಇವತ್ತಿಲ್ಲ ನಾಳೆ ಬರ್ತಾರೆ. ಬಟ್ ಏನಂದರೆ ಈ ಗಟಾರಲ್ಲಿ ಕಲ್ಲೆಸು ಮಕ್ಕಕ್ಕೆ ರಾಡಿ ಯಾಕೆ ಸಿಡಿಸ್ಕೋಬೇಕು ಅಂತ ಭಾಳಷ್ಟು ಕಲಾವಿದರು ಹೆದರಿ ಕೂತಿದ್ದಾರೆ. ಒಂದು ಎರಡನೇದ್ದು, ನಾನು ಯಾಕೆ ಬರ್ತಾ ಇಲ್ಲ ಲೈವಿಗೆ ಅಂತ ಅದಕ್ಕೂ ಕೂಡ ಹೆದರಿ ಕೂತಿದ್ದಾರೆ. ಅವರೇ ಸುಮ್ಮ ಕೂತಾರೆ, ನಾವು ಬಂದು ಯಾಕೆ ನಮ್ಮ ಹೆಸರು ಕೆಡಿಸ್ಕೋಬೇಕು ಅಂತ ಕೂತಿದ್ದಾರೆ. ಏನು ಸರ್, ಈಗ FIR ಆಗಿದೆ, ಮಾನನಷ್ಟ ಮೊಕದ್ದಮೆ ಕೂಡ ಸಹ ಹಾಕಿದ್ದೀವಿ. ಈಗ ಅವ್ನಿಗೇನು ತಾಕತ್ತಿದೆ ಅವ್ನು ಕಿತ್ಕೊಳ್ಳಿ. ಈಗ ಅವ್ನು ಹೇಳಿದ ನಾನು ನಿಮ್ಮೂರಿಗೆ ಬರ್ತೀನಿ ಅಂತ. ಅವ್ರ ಅಪ್ಪಗೆ ಹುಟ್ಟಿದರೆ ನಮ್ಮೂರಿಗೆ ಬರಲಿ ಅವನು. ನಾವು ಅವ್ನಿಗೇನು ಬಡಿಯಲ್ಲ, ಕಾನೂನು ಪ್ರಕಾರ ಏನೂ ತೊಗೊಳ್ಳಲ್ಲ. ಅವನು ಎಲ್ಲ ಬಂದು ಚೆಕ್ ಮಾಡ್ಕೊಂಡು ಹೋಗ್ಬಿಡ್ಲಿ. ಆ ಬರೋ ತಾಕತ್ತಿದೆಯಾ ಫಸ್ಟ್ ಕೇಳ್ರಿ ಅವನಿಗೆ. ಏನ್ರಿ ಈ ಊರಿಗೆ ಬರೋ ತಾಕತ್ತಿದೆಯಾ ಅಂತ. ಸರ್ ಅವ್ನು ಹೇಳ್ಬಿಟ್ಟ, ಒಬ್ಬ ನ್ಯೂಸ್ ರಿಪೋರ್ಟರ್ ಆಗಿ ಕೇಸರಿ ಶಾಲ್ ಹಾಕೊಂಡು ಜೈ ಶ್ರೀರಾಮ್ ಅಂತ ಹೇಳಿದ ಅವನು. ಒಬ್ಬ ಪತ್ರಕರ್ತ ಮಾಡುವಂಥ ಕೆಲಸ ಏನು ಸರ್ ಅದು? ಅಂದರೆ ಇವನಿಗೆ ಭಯ ಇದೆ, ಅದು ಹಾಕೊಂಡ್ಬಿಟ್ರೆ ಹಿಂದೂ ಮುಸ್ಲಿಂ ಜಗಳ ಹತ್ತು ಬಿಡುತ್ತೆ. ಸರ್ 297 ಸ್ವಾಮೀಜಿಗಳ ಸಂಪರ್ಕದಲ್ಲಿರೋ ನಾನು. ಏನು ಸರ್, ಸಿದ್ಧನಕೊಳ ಮಠಕ್ಕೆ ಹೋಗ್ರಿ, ಇವತ್ತು ನನ್ನ ಫೋಟೋಸ್ ಇದೆ. ಆ ಮಠದ ಪ್ರತಿ ಅಮಾವಾಸ್ಯೆಗೆ ಭಾಗವಾನರು ಫ್ರೀಯಾಗಿ ತರಕಾರಿ ಕೊಡ್ತಾರೆ. ಅದನ್ನು ನಮ್ಮ ಗಾಡಿಯಲ್ಲಿ ನಾವು ಹೋಗಿ ಹಾಕಿ ಬರ್ತೀವಿ. ಪ್ರತಿ ಜಾತ್ರೆಗೆ 3 ದಿನ ತರಕಾರಿ ಕೊಡ್ತಾರೆ, ಅದನ್ನು ಫ್ರೀಯಾಗಿ ನಾವು ಸೇವಾ ಮಾಡ್ತೀವಿ. ಕಸ್ತೂರಿ ಮಠಕ್ಕೆ ಹೋಗ್ರಿ, ನಾವು ಸೇವಾ ಮಾಡ್ತೀವಿ ಅಲ್ಲೂ ಕೂಡ. ಮಾಲಿಂಗೇಶ್ವರ ಮಠಕ್ಕೆ ಹೋಗ್ರಿ, ಅಂಕಲಿ ಮಠದ ಅಪ್ಪರ್ ಕೇಳ್ರಿ. ಈ ಥರ ಸಾಕಷ್ಟು ನಾನು ಹೇಳ್ತಾ ಹೋದರೆ 297 ಸ್ವಾಮೀಜಿಯವ್ರ ಹೆಸರು ಹೇಳ್ಬೇಕಾಗತ್ತೆ. ಅಷ್ಟೊಂದು ನಮ್ಮ ಸ್ವಾಮೀಜಿಗಳ ಒಡನಾಟ ನಮ್ಮದು. ಹಿಂದೂ ಸ್ವಾಮಿಗಳ ಮೇಲೆ ಇವ ತಲವಾರ್ ತಗೊಂಡು ಹೋದ ಇವ. ಇವ್ನು ಹೇಳ್ಬಿಟ್ಟ ಸ್ವಾಮೀಜಿಗೆ ತಲವಾರ್ ತೊಗೊಂಡು ಬೆನ್ನತ್ತಿದ ಓಡೋದ ಹಂಗೆ ಹಿಂಗೆ ಅಂತ. ಅದೇ ಸ್ವಾಮೀಜಿಗೆ ಬಂದು ಕೇಳಪ್ಪ, ನಿನ್ನ ತಾಕತ್ತಿದ್ರೆ ಕೇಳು, ಕೂತ್ಕೊಂಡು ಏನೋ ಬುರುಡೆ ಬಿಡಬೇಡ. ಅದೇ ಸ್ವಾಮೀಜಿಯವರಿಂದ ಒಂದು ಬೈಟ್ ಹಾಕ್ಬೋದಿತ್ತಲ್ಲ ಅವ್ರು. ತಲವಾರ್ ತಗೊಂಡು ಬೆನ್ನ ಹತ್ತಿದ್ದಾಗಿದ್ರೆ ಅವ್ನು ಹಾಕ್ಬೇಕದು, ನಾನಲ್ಲ. ಏನು ಸರ್, ನಾನು ಪ್ರತಿಯೊಂದು ಕಾನೂನು ಪ್ರಕಾರನೇ ಮಾತಾಡ್ತೀನಿ, ಕಾನೂನನ್ನೇ ಇಟ್ಕೊಂಡು ಹೋಗ್ತೀನಿ. ಯಾಕಂದ್ರೆ ನಾನು 3 ಬಾರಿ ML ಎಲೆಕ್ಷನ್ ನಿಂತವನು. 1 ಬಾರಿ BSP ಪಕ್ಷೇತರ, ಇವಾಗ ಮೊನ್ನೆ KRS ನಿಂತವನು ನಾನು. ಯಾಕೆ ನ್ಯಾಯದ ಪರ ಹೋರಾಟ ಮಾಡೋ ನಾನು. ನನಗೆ ಹಂಗೆ ಬಕೆಟ್ ಹಿಡಿಯೋದಿದ್ರೆ ಆರಾಮಾಗಿ ಯಾವುದೋ ಒಂದು ಪಕ್ಷಕ್ಕೆ ಸೇರ್ಕೊಂಡು ಹೋಗ್ತಿದ್ದೆ, ಯಾವುದೋ ಒಂದು ಪಕ್ಷಕ್ಕೂ ಹೋಗಿದ್ದೆ. ಅಲ್ಲಿರುವಂಥ ವರ್ತನೆಗಳು ನನಗೊಂಥರ ಬೇಜಾರು ಏನಪ್ಪ ಅಂದರೆ, ನಾವು ನಮ್ಮ ದುಡ್ಡು ನಮ್ಮ ಖರ್ಚಿದು ಮಾಡಿಕೊಂಡು ನಮ್ಮ ಜೊತೆ ಇರೋರೆಲ್ಲ ಯಾರೇ ಬಂದರೂ ಕಾಲಿಗೆ ಬೀಳ್ತಾಯಿದ್ರು. ಅದು ನನಗೆ ಸಹಿಸೋಕ್ಕಾಗಲಿಲ್ಲ. ಯಾಕಂದ್ರೆ ನಮ್ಗೆ ಅದು ಸರಿ ಅನ್ನಿಸ್ಲಿಲ್ಲ. ಬೇಡಪ್ಪ, ನಾವು ಪ್ರತ್ಯೇಕವಾಗಿರ್ಬೇಕು, ಒಳ್ಳೆಯದು ಅಂತ ನಾನು ಪ್ರತ್ಯೇಕವಾಗಿ ಆರಾಮಾಗಿದ್ದೀನಿ. ಇನ್ಮೇಲೆ ಆದರೂ ಕೂಡ ನಾನು ಯಾವುದೇ ಪಕ್ಷಕ್ಕೆ ಸೀಮಿತ ಆಗಲ್ಲ. ಪಕ್ಷಗಳು ನಮ್ಗೆ ಸಂಬಂಧ ಇಲ್ಲ. ನಾವು ಜನರ ಪರ ಇರ್ತೀವಿ, ಜನಕ್ಕೆ ಹೋರಾಟ ಏನಾದ್ರು ಬೇಕಾದ್ರೆ ನಾವು ಓಡಾಡ್ತೀವಿ. ಸರ್, ಮಹದಾಯಿ ಹೋರಾಟ ನಮ್ಮ ಯೂಟ್ಯೂಬ್ RD ಬಾಬು ಬಾಗಲಕೋಟೆ ಯೂಟ್ಯೂಬ್ ಚಾನಲ್ ಹೊಡ್ಬಿಟ್ರೆ ನಾವು ಎಷ್ಟು ಹೋರಾಟ ಮಾಡಿದ್ದೀವಿ, ಎಷ್ಟು ಜನಕ್ಕೆ ಹೆಲ್ಪ್ ಮಾಡಿದ್ದೀವಿ, ಎಷ್ಟು ಜನಕ್ಕೆ ಆಸ್ಪತ್ರೆ ಫ್ರೀ ತೋರಿಸಿದ್ದೀವಿ. ಏನು ಸರ್, ಸಾಕಷ್ಟು ಇದೆ. ನೀವು ಅದು ಓದೋಕ್ಕೆ 1 ವಾರ ಬೇಕು ಅವನು, ನನ್ನ ಇತಿಹಾಸ ತೆಗಿಯೋಕ್ಕೆ. ಅವ್ನು ಯಾವನೋ ಒಂದು ಮಾತು ಕೇಳ್ಕೊಂಬಿಟ್ಟು ಏನೇನೋ ಹಾಕ್ಬಿಟ್ಟ ಅವನಿಗೆ ನಿಜವಾಗ್ಲೂ ನಾನು ತಪ್ಪು ಮಾತಾಡಿ ನನ್ನ ಬಾಯಿಗೆ ಲಕ್ಕೋ ಹೊಡಿತೆ, ಅವ್ನು ಮಾಡಿದರೆ ಅವ್ನಿಗೆ ಲಕ್ಕೋ ಅಲ್ಲ, ಅವ್ನ ಬಾಯಿಗೆ ಹುಳಾನೇ ಬೀಳುತ್ತೆ. ಇದು ಮಾತ್ರ ಸತ್ಯ. ಇದು ನನಗೇನಂದರೆ, ನನ್ನ ಜೊತೆ ದೇವರು ಇದ್ದಾನೆ, ದೈವ ಇದೆ, ಆಧ್ಯಾತ್ಮ ಲೋಕದಿಂದ ಬಂದವನಿದ್ದೀನಿ, ಯೋಗ ಪಟು ಇದ್ದೀನಿ. ಏನು ಸರ್, ಅವನ ಥರ ಇವತ್ತು ನಾಳೆ ಒಳಗೆಲ್ಲ ಕೊಳತು ಹೋಗಿರುವಂಥ ಬಾಡಿ ಅಲ್ಲ ಇದು. ಯೋಗ ಮಾಡುವಂಥ ಬಾಡಿ. ಅವ್ನು ಹೇಳ್ಬಿಟ್ಟ ಏನೇನೋ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟ ಅವನು. ಯಾವ್ದ್ರಿಂದ? ನಾನು ಈ ಮಾಡಿರೋ ಕೃತ್ಯದಿಂದ. ಆ ಕೃತ್ಯ ಅವನಿಗೆ ವಾಪಸ್ ಸಿಗುತ್ತೆ ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ ಸರ್. ಯಾಕಂದರೆ ಇವತ್ತಿನಿಂದ ನೋಡ್ರಿ, ಒಬ್ಬ ಮನುಷ್ಯ ಅಂದಮೇಲೆ ಸಣ್ಣ ಪುಟ್ಟ ತಪ್ಪುಗಳು ಎಲ್ಲೆಲ್ಲೋ ಇರುತ್ತೆ. ಆಕಸ್ಮಿಕವಾಗುತ್ತೆ, ಗೊತ್ತಿದ್ದು ಆಗುತ್ತೆ, ಗೊತ್ತಿಲ್ಲದೇನೂ ಆಗಿರುತ್ತೆ. ಅವು ಚಿಕ್ಕ ಪುಟ್ಟ, ಅದು ಗೊತ್ತಾದ್ಮೇಲೆ ಅರ್ಥ ಮಾಡ್ಕೊಂಡು ಆರಾಮಾಗಿರ್ಬೇಕು. ಏನು ಸರ್, ಇವನು ಏನು ಆರೋಪ ಮಾಡ್ತಾ ಇದ್ದಾನಲ್ಲ ಸರ್, ಅವನು ಸಾಕ್ಷಿ ಸಮೇತ ಬರಲಿ, ನಾನು ಸಾಕ್ಷಿ ಸಮೇತ ಪ್ರಾಮಾಣಿಕವಾಗಿ ಏನೇನು ಡಾಕ್ಯುಮೆಂಟ್ಸ್ ಬೇಕೆಲ್ಲ ಕೊಟ್ಟಿದ್ದೀನಿ, ಕೊಡ್ತೀನಿ, ತೊಗೊಂಡು ಬರ್ತೀನಿ. ಇದೆಲ್ಲ ಏನಿದೆ ಕೋರ್ಟಲ್ಲಿ ಆಗಲಿ. ಯಾಕಂದ್ರೆ ನಾನು ಕಾನೂನನ್ನು ನಂಬಿದವ, ಕಾನೂನು ಜೊತೆಗಿರೋವ, ಕಾನೂನು ನನ್ನ ಜೊತೆ ಇದೆ. ಅದಕ್ಕೆ ನಾನು ಎಲ್ಲದಕ್ಕೂ ಎರ್ಸಕ್ಕೆ ರೆಡಿ ಇದ್ದೀನಿ. ದಯವಿಟ್ಟು ನಮ್ಮ ಅಭಿಮಾನಿಗಳೇ ಮತ್ತು ನನ್ನ ಬಂಧುಗಳೇ, ನೀವು ಯಾರೂ ಹಿಂದೇಟು ಹಾಕ್ಬಿಡ್ರಿ. ನಾನು ಅವಾಗಲೂ ಹೇಳ್ತೀನಿ, ಈಗೂ ಹೇಳ್ತಾ ಇದ್ದೀನಿ, ನಾನು ಯಾವುದಕ್ಕೂ ಹೆದರಿಲ್ಲ ಮತ್ತು ಹೆದರಲ್ಲ, ಜಗ್ಗಲ್ಲ, ಬಗ್ಗಲ್ಲ. ಇನ್ನೊಂದು ಕ್ಲಾರಿಫಿಕೇಷನ್ ಮಾಡ್ತೀನಿ. ಅವನೇನೋ FIR ಅಂತ ಮಾಡಿ ದೊಡ್ಡದಾಗಿ ತೋರಿಸ್ಬಿಟ್ಟ. ಅದೇ FIR ಅಂದ್ರೆ ಏನು ಗೊತ್ತಾ ಅವನಿಗೆ? ಏನೂ ಗೊತ್ತಿಲ್ಲ. ಆ FIR ಜೊತೆಗೆ ಒಂದು 4 ಜನ ಪಾಪ ಅವ್ರು ಅಂತಂಬರು ಯಾರೋ ಬಂದಿದ್ರು. ಅವ್ರಿಗೆ ಹಾಗೆ ಕರ್ಕೊಂಬಂದು ಚಾ ಕುಡ್ಸ್ಕೊಂಡು ಕರ್ಕೊಂಬಂದು ಗೊತ್ತಿಲ್ಲ. ಬಟ್ ಅವ್ರಿಗೆ ಪಾಪ ಅವ್ರಿಗೂ ತಿಳಿಬೇಕಾಗಿತ್ತು ನಾನು ಯಾರ ಜೊತೆ ಹೋಗ್ತಾ ಇದ್ದೀನಿ, ಇದು ಸತ್ಯನ ಸುಳ್ಳ ಅಂತ. ದಯವಿಟ್ಟು ಅಣ್ಣಂದಿರ ತಮ್ಮಂದಿರ ನಿಮ್ಗೆ ಹೇಳ್ತಾ ಇದ್ದೀನಿ,
ಅವನ ಜೊತೆ ಬಂದ್ರಿ ನೀವು, ನಿಮ್ಮಪ್ಪ ಯಾರು, ಅವರಪ್ಪ ಯಾರು, ಅದು ಇದು ಹೇಳಿದ್ರಿ. ನಮ್ಮಪ್ಪನೇ, ಅವರಪ್ಪ ಯಾರು ಅಂತ ಅವ್ನು ಕೇಳ್ರಿ. ಯಾಕಂದರೆ ಅವನು ಬೆಳಗ್ಗೆ ಎದ್ದ ತಕ್ಷಣ ಜೈ ಶ್ರೀರಾಮ್ ಅಂತಾನೆ, ಮಧ್ಯಾಹ್ನ ಆದ ತಕ್ಷಣ ಜೈ ಭೀಮ್ ಅಂತಾನೆ, ಸಂಜೆ ಮುಂದೆ ನೋಡಿದರೆ ಮುಸಲ್ಮಾನ ಜೊತೆ ಓಡಾಡ್ತಾ ಇರ್ತಾನೆ, ಮತ್ತು ಮುಸಲ್ಮಾನರನ್ನ ಬೈದಿಲ್ಲ ಅಂತಾನೆ. ಇದಕ್ಕೆಲ್ಲ ಕಾಲಾನೇ ತಕ್ಕ ಪಾಠ ನೀಡುತ್ತೆ. ಇದ್ರ ಬಗ್ಗೆ ಶಕ್ತಿಕುಮಾರ್ ನೀನೇನೋ ಬಳಸಿದೆಯಲ್ಲ ಒಲಗರ ಭಾಷೆ, ಅದಕ್ಕೊಂದಿನ ಉತ್ತರ ಕೊಡೋ ಕಾಲ ಬರುತ್ತೆ. ಬಟ್ ನೀನು ಒಂದು ತಿಳ್ಕೊ, ಇದಕ್ಕೆ ಈಗಲೇ ತಕ್ಕ ನಾನು ನಿಮಗೆ ಪಾಠ ಕಲಿಸ್ತೀನಿ. ಅದು ಕಾನೂನು ಕ್ರಮ ತಗೊಂಡು ಕಾನೂನುಬದ್ಧವಾಗಿ ಕಾನೂನಿನ ಇದರಿಂದ ಮಾಡ್ತೀನಿ. ನಾನು ನಿನ್ನ ಥರ ಅಂಜು ಬುರ್ಕ ಹೋಗಿ ಅಲ್ಲಿ ನನಗೆ ಹೊಡಿತಾರೆ ಬಡಿತಾರೆ, ನನಗೆ ಯಾರು ಹೊಡೆದ್ರೆ ನಾನೇ ಅಂತ ನಾನು ದೇವರನ್ನೇ ಮಾಡಿ ಹೇಳ್ತೀನಿ. ನಿನಗೆ ಮುಟ್ಟಲ್ಲ, ಹೊಡೆಯಲ್ಲ, ಬಡಿಯಲ್ಲ. ಇನ್ನು ಯಾರ ಜೊತೆನೂ, ಯಾಕಂದ್ರೆ ನನ್ನ ಒಬ್ಬನ ಜೊತೆ ಅಲ್ಲ ನೀನು ಮಾಡಿರೋದು, ಸಾವಿರಾರು ಜನರ ಜೊತೆಗೆ ಆಟ ಆಡಿದ್ಯಾ. ಅದರಲ್ಲಿ ಯಾರು ಹೊಡೆದು ನನಗೆ ಯಾಕೋ, ನಾನು ಓಪನಾಗಿ ಹೇಳಿಕೆ ಕೊಡ್ತಾ ಇದ್ದೀನಿ. ನಾನು ನಿನಗೆ ಹೊಡೆಯಲ್ಲ ಬಡಿಯಲ್ಲ, ನಿನ್ನ ತಂಟೆಗೆ ಬರಲ್ಲ. ಬಟ್ ನನ್ನ ಹೋರಾಟ ಕಾನೂನಿನ ಪ್ರಕಾರ ಇರುತ್ತೆ, ಕಾನೂನು ರೀತಿಯಲ್ಲಿ ಹೋರಾಟ ಮಾಡ್ತೀನಿ. ನೀನು ಎಚ್ಚರವಾಗಿರು, ಬರ್ತಾಯಿದ್ದೀನಿ. ಇದಿಷ್ಟು ಜೂನಿಯರ್ ಉಪೇಂದ್ರ ಆಗಿರುವಂತಹ ಆರ್ ಡಿ ಬಾಬು ಅವರ ಮಾತುಗಳಾಗಿತ್ತು. ಶಕ್ತಿ ಕುಮಾರ್ ಅವರಿಗೆ ನಾನು ಕಾನೂನಿನ ಮುಖಾಂತರವೇ ಒಂದು ಟಾಂಗ್ ಕೊಡಲಿಕ್ಕೆ ಇಷ್ಟಪಡ್ತೀನಿ, ಕಾನೂನಿನ ಮುಖಾಂತರವೇ ನಾನು ಎದುರಿಸೋಕೆ ಇಷ್ಟಪಡ್ತೀನಿ. ಯಾವುದೇ ರೀತಿಯಾದಂತಹ ನಮ್ಮ ಇಬ್ಬರ ಮಧ್ಯೆ ಏನು ಈ ತಂಟೆಗಳು ಅಥವಾ ಜಗಳಗಳೇನಿದೆ ಅಲ್ಲ, ಇವಕ್ಕೆ ಕಾನೂನುವೇ ಉತ್ತರ ಕೊಡುತ್ತೆ ಅಂತ ಶಕ್ತಿ ಕುಮಾರ್ ಅವರ ಬಗ್ಗೆ ಆರ್ ಡಿ ಬಾಬು ಅವರು ಖಡಕ್ಕಾಗಿ ಉತ್ತರ ಕೊಟ್ಟಿರುವಂಥದ್ದು. ಶಕ್ತಿ ಕುಮಾರ್ ಅವರ ಒಂದು ಆಡಿಯೋ ಏನು ರಿಲೀಸ್ ಆಗಿತ್ತು, ಈ ಆರ್ ಡಿ ಬಾಬು ಅವ್ರ ಬಗ್ಗೆ ಒಂದು ಆರೋಪ ಏನು ಮಾಡಿದ್ರು, ಆನಂತರ ಒಂದು ಆಡಿಯೋನು ಸಹ ರಿಲೀಸ್ ಮಾಡ್ತಾರೆ. ಆ ಆಡಿಯೋದಲ್ಲಿ ಇರ್ತಕ್ಕಂತಹ ಅಂದರೆ ಅಲ್ಲಿ ಮಾತಾಡಿರ್ತಕ್ಕಂತಹ ವ್ಯಕ್ತಿ ಇವರೇ. ಸೊ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಅವರು ಶಕ್ತಿ ಕುಮಾರ್ಗೆ ಒಂದಿಷ್ಟು ಬೆದರಿಕೆ ಹಾಕಿದ್ರು ಅಂತಕ್ಕಂಥ ಒಂದು ರೀತಿಯಲ್ಲಿ ಶಕ್ತಿ ಕುಮಾರ್ ಅವರು ಹೇಳಿದ್ರು. ಆದರೆ ಈ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡಿಸೋಣ ಏನು ಹೇಳ್ತಾರೆ ಅಂತ. ಸರ್, ಈಗ ನೀವು ಶಕ್ತಿ ಕುಮಾರ್ ಅವರಿಗೆ ಬೆದರಿಕೆ ಹಾಕಿದ್ರಿ ಫೋನಲ್ಲಿ ಅಂತೇಳಿ ಒಂದು ಆಡಿಯೋ ಕೊಟ್ಟಿದ್ರು ಸರ್. ಸರ್ ಯಾಕೆ ಸರ್, ಏನು ಮಾತಾಡಿದ್ರಿ ಅಂತ ಮಾತಾಡಿ. ಏನಿಲ್ಲ ಸರ, ನಮ್ಮ ಸರ್ಗೆ ಭಯ ಆಗ್ತಿದ್ರಿ ಅವರು. ನಮ್ಮ ಸರ್ ಭಯ ಅನ್ನೋದ್ಲೆ ಮತ್ತು ನನಗೆ ದುಃಖ ಬಂದ್ಬಿಡ್ತು ಸರ್. ಮತ್ತು ನಾ ಏನು ಹೇಳಿದ್ದೀನಿ ಸರ, ಬೆಂಕಿಗೂಡು ಗುದ್ದಾಡ್ಬೇಡಪ್ಪ, ಈಗ ಇವ್ರು ಆಡಿ ಬಾಬೋರ ಅಪ್ಪ ರೀ, ಬೆಂಕಿಗೂಡು ಗುದ್ದಾಡಬೇಡಪ್ಪ, ಮತ್ತು ಎಲ್ಲ ದೇವ್ರು ಐತಿ, ಅವರು ಎಲ್ಲ ಇದು ಮಾಡ್ತಾರ ಅಂತ ಹೇಳಿದ್ರಿ ಸರ್. ಮತ್ತು ಆದಮೇಲೆ ಏನಂದರೆ ಮರಣ ಮುಗದಂಗಪ್ಪ ಅಂತ ಅಂದರೆ, ಬೆಂಕಿಗೂಡು ಗುದ್ದಾಡಿದಪ್ಪ ಅಂದ್ರೆ ನೀನು ಮರಣ ಮುಗದಂಗ ಅಂತ ಹೇಳಿದಾರೆ ನಾನು ಅಂದಿನಿ ಸರ. ಅಣ್ಣನತ್ಲೆ ಸರ ಅವ ಏನೋ ಭಯ ಕತ್ಬಿಟ್ಟಾರಿ, ಏನೋ ಒಂದು 90 ಕುಡ್ದಿ ನೀನು, ನಾವೇನು ಕುಡ್ದೇ ಇಲ್ಲ ಸರ, ನಾವೊಂದು ಟೆನ್ಷನ್ದಾಗಿದ್ದೀವಿ. ಹಂಗೆ ಬಂದು ಗಾಡಿಯಲ್ಲಿ ಕುತ್ಕೊಂಡು ಹಂಗೆ ಬಂದುಬಿಟ್ಟಿವಿ ಸರ್. ನಾವು ಇವತ್ತು 90 ಕುಡಿಸ್ಕೊಳ್ಳಿ ಮಗನ ನೀನು ನೋಡ್ತೀನಿ ಅಂತ ಅಂದರೆ ನಾನು ನೋಡ್ತೀನಿ ಅಂತ ಹೇಳಿದ್ದೀನಿ ಸರ್. ಅಂದ್ರೆ ಈಗ ನೀವು ಹೇಳ್ತಿರೋದೇನಂತಂದ್ರೆ, ಈಗ ಆರ್ ಡಿ ಬಾಬು ಅವರ ಮಣಿತನದವರು ಹೇಳಿದ್ದಾರೆ, ಆ ಒಂದು ದೈವವನ ಪೂಜೆಯನ್ನ ಹೊರತಕ್ಕಂತಹ ಮಣಿತನ ಅವ್ರದ್ದು. ಹೀಗಾಗಿ ಮತ್ತು ಅವರ ಒಂದು ಪತ್ರಿಕಾ ಭವನದಲ್ಲಿ ಅಂದ್ರೆ ಪತ್ರಿಕಾ ಒಂದು ಆಫೀಸಲ್ಲಿ ಅವರು ದೇವಸ್ಥಾನ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಸೊ ಹೀಗಾಗಿ ಬೆಂಕಿಯ ಜೊತೆ ಸರ್ಸಬೇಡ, ಕೌಂಟ್ ಡೌನ್ ಅಂತ ಎಲ್ಲ ಪದಗಳನ್ನ ಬಳಸಿದ್ರಿ ಅಂತಕ್ಕಂಥದ್ದು. ಓಕೆ, ಸೊ ಇದಿಷ್ಟು ವ್ಯಕ್ತಿಯೋರ್ವ ಹೇಳಿರುವಂಥದ್ದು. ಶಕ್ತಿ ಕುಮಾರ್ ಅವ್ರಿಗೆ ಒಂದು ಆಡಿಯೋ ಅವರು ರಿಲೀಸ್ ಮಾಡಿದ್ರು, ನೆಕ್ಸ್ಟ್ ಡೇನೇ ರಿಲೀಸ್ ಮಾಡಿದ್ರು. ಹೀಗಾಗಿ ಆ ಆಡಿಯೋದಲ್ಲಿ ಹೇಳಿರ್ತಕ್ಕಂತಹ ವ್ಯಕ್ತಿ ಇವರೇ. ಸೊ ಹೀಗಾಗಿ ಇದಿಷ್ಟು ಜೂನಿಯರ್ ಉಪೇಂದ್ರ ಆಗಿರುವಂತಹ ಬಾಗಲಕೋಟೆಯ ಆರ್ ಡಿ ಬಾಬು ಅವರು ಕ್ಲಾರಿಫಿಕೇಶನ್ ಕೊಟ್ಟಿರುವಂಥದ್ದು. ನಂತರ ಅವರು ಆಗಲೇ ಹೇಳಿದ್ದಾರೆ ಆರ್ ಡಿ ಬಾಬು ಅವರು ಏನು ಅಂತಂದರೆ, ನಾನು ಯಾವುದೇ ರೀತಿಯಾದಂತಹ ಒಂದು ಫಿಸಿಕಲಿ ಹಲ್ಲೆ ಮಾಡೋದಿಲ್ಲ ಮುಂದೆ. ನಾನು ಅಂದರೆ ಅವ್ರ ಇಂಟೆನ್ಷನ್ ಏನಂತಂದರೆ, ನಾನು ಫಿಸಿಕಲ್ ಹಲ್ಲೆಯನ್ನು ಮಾಡೋದಿಲ್ಲ, ನಾನು ಕಾನೂನಾತ್ಮಕವಾಗಿ ಈ ಒಂದು ಹೋರಾಟವನ್ನು ಮಾಡ್ತೇನೆ. ಯಾವುದೇ ರೀತಿಯಾದಂತಹ ಒಂದಿಷ್ಟು ಆಮಿಷಗಳಿಗೆ ಅಥವಾ ಒಂದಿಷ್ಟು ಬೇರೆ ವ್ಯಕ್ತಿಗಳಿಂದ ನನಗೆ ಒಂದಿಷ್ಟು ಕರೆಗಳು ಬಂದಿತ್ತು, ಆದರೆ ನಾನು ಅದಕ್ಕೆಲ್ಲ ಬಗ್ಗೋದಿಲ್ಲ, ನಾನು ಕಾನೂನು ಮುಖಾಂತರನೇ ಉತ್ತರವನ್ನು ಕೊಡುವಂತಹ ಪ್ರಯತ್ನ ಮಾಡ್ತೀನಿ ಅಂತ ಆರ್ ಡಿ ಬಾಬು ಅವರು ಹೇಳಿರುವಂಥದ್ದು. ವಿಶ್ಲೇಷಣೆಯುಕ್ತವಾಗಿರುವಂತಹ ವರದಿಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಒಂದೇ ಮಾತರಂ. ಬರ್ತೀನಿ, ಬಾಯ್ ಸರ್.